ಒಂದು ಕಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರ ಬಂಧನ ಆದರೆ ಮತ್ತೊಂದು ಕಡೆ ಟೆಕ್ಕಿ ಸೂಸೈಡ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಟೆಕ್ಕಿ ಅತುಲ್ ಸೂಸೈಡ್ನ ಮತ್ತಷ್ಟು ಮಾಹಿತಿ ಇನ್ವೆಸ್ಟಿಗೇಷನ್ ವೇಳೆ ಬಹಿರಂಗವಾಗ್ತಾ ಇದೆ. 15 ದಿನಗಳ ಮುಂಚಿತವಾಗಿಯೇ ಸೂಸೈಡ್ಗೆ ಟೆಕ್ಕಿ ಅತುಲ್ ಸಿದ್ಧತೆ ಮಾಡಿಕೊಂಡಿದ್ರು. 3 ದಿನಗಳ ಕಾಲ ಡೆತ್ ನೋಟ್ ಅನ್ನು ಬರೆದಿಟ್ಟಿದ್ರು ಟೆಕ್ಕಿ ಅತುಲ್. ಮೊಬೈಲ್, ಲ್ಯಾಪ್ಟಾಪ್, ಪಾಸ್ವರ್ಡ್ ಓಪನ್ ಮಾಡಿದಾಗ ಈ ಎಲ್ಲ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಮಾರತ್ತಹಳ್ಳಿ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಇವರು ಆತ್ಮಹತ್ಯೆಗೆ ಹೇಗೆ ಸಿದ್ಧತೆ ಮಾಡಿಕೊಂಡಿದ್ರು, ಆತ್ಮಹತ್ಯೆಗೂ ಮೊದಲು ಏನೆಲ್ಲ ಪ್ರಕ್ರಿಯೆಗಳನ್ನು ನಡೆಸಿದ್ರು, ಎಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ. 30 ಪುಟಗಳ ಡೆತ್ ನೋಟು, ವಿಡಿಯೋ ರೆಕಾರ್ಡಿಂಗು, ಅದರಲ್ಲಿ ನಿಖಿತಾ ಕುಟುಂಬಸ್ಥರು ಕೊಟ್ಟಂತಹ ಹಿಂಸೆ, ಸುಳ್ಳು ಕೇಸಿನ ವಿಚಾರ, ಕೋರ್ಟ್ನಲ್ಲಾದಂತಹ ಬೆಳವಣಿಗೆ ಎಲ್ಲವನ್ನೂ ಕೂಡ ಉಲ್ಲೇಖಿಸಿರುವಂಥದ್ದು. ಈಗ ಪೊಲೀಸರು ತನಿಖೆಯ ಆಳಕ್ಕಿಳಿದಂತಹ ಸಂದರ್ಭದಲ್ಲಿ ಮತ್ತಷ್ಟು ಹಲವು ವಿಚಾರಗಳು ಆತ್ಮಹತ್ಯೆಯ ವಿಚಾರಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಉಮೇಶ್ ಕೊಡ್ತಾರೆ. ಉಮೇಶ್, ಅತುಲ್ ಸೂಸೈಡ್ ಕೇಸ್ ಈಗ ರಾಷ್ಟ್ರ ಮಟ್ಟದಲ್ಲಿ ಸದ್ದನ್ನು ಮಾಡಿರುವಂತಹ ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವರ ಬಂಧನ ಆಗಿದೆ. ಈಗ ಮಾರತ್ತಹಳ್ಳಿ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರಲ್ಲ, ಈ ಇನ್ವೆಸ್ಟಿಗೇಷನ್ನಲ್ಲಿ ಮತ್ತೇನೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದೆ ಅಂತ ಹೇಳಿ? ಪ್ರೇಮ್, ಮಾರತ್ತಹಳ್ಳಿ ಪೊಲೀಸರು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಂಡ ನಂತರದಲ್ಲಿ ಅವರ ಡೆತ್ ನೋಟ್ನ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಅವರು ಬಳಸ್ತಾ ಇದ್ದಂಥ ಮೊಬೈಲು ಮತ್ತು ಲ್ಯಾಪ್ಟಾಪನ್ನು ಕೂಡ ಓಪನ್ ಮಾಡಿ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಅತುಲ್ ಟೆಕ್ಕಿ ಏನಿದ್ರು ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂಚೆ ಏನೆಲ್ಲ ಕಷ್ಟಪಟ್ಟಿದ್ರು ಮತ್ತು ಯಾರನ್ನೆಲ್ಲ ಸಂಪರ್ಕ ಮಾಡಿ ನ್ಯಾಯಕ್ಕಾಗಿ ಬೇಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅದರಲ್ಲೂ ಅವರು ಗೂಗಲ್ ಸರ್ಚ್ ಮಾಡಿದ್ದಾರೆ. ಅಂದರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ 15 ದಿನಗಳ ಮುಂಚೆಯಿಂದಲೂ ಕೂಡ ಗೂಗಲ್ ಸರ್ಚ್ ಮಾಡಿರುವಂಥದ್ದು. ಅಂದರೆ ಈ ಏನು ವರದಕ್ಷಿಣೆ ಕಿರುಕುಳ ಕೇಸ್ ಏನಿದೆ, ಇದರಿಂದ ಅವ್ರು ಎಷ್ಟು ಕಿರುಕುಳ ಅನುಭವಿಸ್ತಾ ಇದ್ದಾರೆ, ಅದನ್ನು ಯಾರು ಗಮನಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಧಾನಿಗಳಾಗಿರ್ಬೋದು, ರಾಷ್ಟ್ರಪತಿಗಳಾಗಿರ್ಬೋದು, ಸಂಬಂಧಪಟ್ಟ ನ್ಯಾಯಾಧೀಶರಾಗಿರ್ಬೋದು, ಅವರ ಇಮೇಲ್ ಐಡಿಗಳೇನು, ಅವ್ರನ್ನ ಯಾವ ರೀತಿ ಸಂಪರ್ಕ ಮಾಡಬೇಕು, ಅಂದರೆ ಈ ವರದಕ್ಷಿಣೆ ಕಿರುಕುಳದಿಂದ ಯಾವೆಲ್ಲ ರೀತಿಯ ಪ್ರಕರಣಗಳು ಬೆಳಕಿಗೆ ಬಂದಿವೆ, ಅದನ್ನು ತೀರ್ಮಾನ ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಆತ ಸರ್ಚ್ ಮಾಡಿರುವಂಥದ್ದು. ಸರ್ಚ್ ಮಾಡಿದ ನಂತರದಲ್ಲಿ ಅಂದರೆ ಅವನ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಒಂದು 3 ದಿನಗಳ ಹಿಂದೆ ಆತ ಡೆತ್ ನೋಟ್ ಬರೆಯೋಕ್ಕೆ ಶುರು ಮಾಡ್ತಾನೆ. ಆ ಡೆತ್ ನೋಟ್ನಲ್ಲಿ ಕಳೆದ 3 ವರ್ಷಗಳಿಂದ ಆಕೆ ಮೇಲೆ ಪತ್ನಿ ನೀಡಿದಂಥ ಕಿರುಕುಳ ಆಗಿರ್ಬೋದು, ಅತ್ತೆ ಮಾವ ಬಾಮೈದ ನೀಡಿರುವಂಥ ಕಿರುಕುಳ ಮತ್ತು ಆತನ ಮೇಲೆ ಇರುವಂಥ ಸುಳ್ಳು ಆರೋಪಗಳು ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ಡೆತ್ ನೋಟ್ನಲ್ಲಿ ಬರೆದು ನಂತರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಹೀಗಾಗಿ ಪೊಲೀಸರು ಕೂಡ ಆ ನಿಟ್ಟಿನಲ್ಲಿ ತನಿಖೆ ಮುಂದುವರಿಸಿರುವಂಥದ್ದು. ಈಗ ಈ ಮೂವರೇನು ಬಂಧನ ಆಗಿದೆ, ಬಂಧನ ನಂತರದಲ್ಲಿ ಇವ್ರ ಸ್ಟೇಟ್ಮೆಂಟು ಪಡ್ಕೊಂಡು ನಂತರದಲ್ಲಿ ಪೊಲೀಸರು ಕೂಡ ಇಲ್ಲಿವರೆಗೂ ನಡೆಸಿರುವಂಥ ತನಿಖೆಯಲ್ಲಿ ಏನೆಲ್ಲ ವಿಚಾರಗಳು ಬೆಳಕಿಗೆ ಬಂದಿದ್ದಾವೆ ಎರಡನ್ನೂ ಸೇರಿಸಿ ಮತ್ತೆ ತನಿಖೆ ಮುಂದುವರಿಸಲಿದ್ದಾರೆ. ಸದ್ಯಕ್ಕೀಗ ಡೆತ್ ನೋಟ್ ಪರಿಶೀಲನೆ ಮತ್ತು ಅವರು ಬಳಸ್ತಿದ್ದಂಥ ಲ್ಯಾಪ್ಟಾಪ್ನ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈಗ ಆರೋಪಿಗಳೇನು ಬಂಧನ ಆಗಿದೆ ಅವ್ರ ಸ್ಟೇಟ್ಮೆಂಟ್ ನೆನೆ ಪಡ್ಕೊಂಡು ಅದನ್ನು ಕೂಡ ಈಗ ಮುಂದಿಟ್ಕೊಂಡು ತನಿಖೆ ನಡೆಸ್ತಾ ಇರುವಂಥದ್ದು. ಪ್ರೇಮ್, ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡೀತಾ ಹೋಗ್ತೀನಿ.